PRR ಬಂತು ಅಂದ್ರೆ ಪ್ಲಾಟ್ ಮತ್ತೆ ಜಮೀನ್ ಬೆಲೆ ಏರುತ್ತೆ ಅಂತ ಎಲ್ಲ ಖುಷಿ ಪಡ್ತಾರೆ. ಆದ್ರೆ ಅಲೈನ್ಮೆಂಟ್ ಒಳಗಡೆ ಬಂದ್ರೆ ಅದೇ ರೋಡ್ ಪ್ಲಾಟ್ ನೇ ತೆಗಿತಾರೆ. PRR ಅಂದ್ರೆ ಈಗ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ 73 ಕಿಲೋಮೀಟರ್ 8 ಲೇನ್ ಬಳ್ಳಾರಿ ರೋಡ್, ಓಲ್ಡ್ ಮೆಡ್ರಾಸ್ ರೋಡ್, ಸರ್ಜಾಪುರ ರೋಡ್ ಮೂಲಕ ಹಾದು ಹೋಗುತ್ತೆ. ಏಪ್ರಿಲ್ 2026 ಅಲ್ಲಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕಿದೆ. ಫೇಸ್ 1 ಗೆ 1800 ಎಕರೆ ಲ್ಯಾಂಡ್ ಅಕ್ವಿಸಿಷನ್ ನಡೀತಾ ಇದೆ. ಸರ್ಜಾಪುರ ಬೆಲ್ಟ್ ಈಗ ಅಲೈನ್ಮೆಂಟ್ ಗೆ ಹತ್ರ ಇರೋದ್ರಿಂದ ಈ ಝೋನ್ ಒಳಗಡೆ ಬಂದ ಪ್ಲಾಟ್ ಅಥವಾ ಲ್ಯಾಂಡ್ ಗಳಿಗೆ ಅಕ್ವಿಸಿಷನ್ ರಿಸ್ಕ್ ಇದೆ. ಒಬ್ಬ ಕಸ್ಟಮರ್ ಸರ್ಜಾಪುರ ಹತ್ರ ಪ್ಲಾಟ್ ತಗೊಂಡ್ರು, ಖಾತಾ ಕ್ಲಿಯರ್ ಇತ್ತು, ಇಸಿ ಕೂಡ ಕ್ಲಿಯರ್ ಇತ್ತು. ಆದ್ರೆ ಆ ಪ್ಲಾಟ್ PRR ಅಲೈನ್ಮೆಂಟ್ ನೋಟಿಫಿಕೇಶನ್ ಝೋನ್ ಒಳಗಡೆ ಇತ್ತು. ಈ ವಿಷಯ ಅವ್ರಿಗೆ ಗೊತ್ತಿರ್ಲಿಲ್ಲ. ಆಮೇಲೆ ಅಕ್ವಿಸಿಷನ್ ನೋಟಿಸ್ ಬಂತು, ಕಾಂಪನ್ಸೇಷನ್ ಏನೋ ಸಿಕ್ತು. ಆದ್ರೆ ಪ್ಲಾನ್ ಮಾಡ್ಕೊಂಡಿದ್ದ ಕನ್ಸ್ಟ್ರಕ್ಷನ್ ಎಲ್ಲ ನಿಂತು ಹೋಯ್ತು. PRR ನೋಟಿಫಿಕೇಶನ್ ಇನ್ನೂ ರಿವೈಸ್ ಆಗ್ತಾ ಇದೆ. ಫೇಸ್ ವೈಸ್ ಲ್ಯಾಂಡ್ ಅಕ್ವಿಸಿಷನ್ ಬೇರೆ ಬೇರೆ ಟೈಮ್ ಅಲ್ಲಿ ಬರುತ್ತೆ. ಇಸಿ ಒಂದೇ ಸಾಕಾಗಲ್ಲ. BDA KIADB ಅಲೈನ್ಮೆಂಟ್ ಮ್ಯಾಪ್ ಜೊತೆ ಪ್ಲಾಟ್ ಸರ್ವೆ ನಂಬರ್ ಮ್ಯಾಚ್ ಮಾಡಿ ನೋಡ್ಬೇಕು. ಕಾರಿಡಾರ್ ಸೆಂಟರ್ ಲೈನ್ ಇಂದ ನೋಟಿಫಿಕೇಶನ್ ವಿಡ್ತ್ ಒಳಗಡೆ ಬಂದ್ರೆ ಆ ಪ್ಲಾಟ್ ಅಕ್ವಿಸಿಷನ್ ಗೆ ಎಲಿಜಿಬಲ್ ಆಗಿರುತ್ತೆ. ನಿಮಗ್ ತುಂಬಾ ಹತ್ರ ಇರೋರು ಮನೆ, ಸೈಟ್, ಅಪಾರ್ಟ್ಮೆಂಟ್, ಲ್ಯಾಂಡ್ ತಗೊಳ್ತಾ ಇದ್ರೆ ಈ ರೀಲ್ ಅವ್ರಿಗೆ ಶೇರ್ ಮಾಡಿ ಹೆಲ್ಪ್ ಮಾಡಿ. ಸೈಟು, ಮನೆ, ಅಪಾರ್ಟ್ಮೆಂಟ್, ವಿಲ್ಲಾ ಏನಾದ್ರೂ ಸೇಲ್ ಮಾಡ್ಬೇಕಾದ್ರೆ ಫೋನ್ ಮಾಡಿ. ನಾನ್ ಮಧು, ರೇರಾ ಸರ್ಟಿಫೈಡ್, ನಿಮ್ ಫ್ಯಾಮಿಲಿ ರಿಯಲ್ಟರ್, ಬ್ಯಾಂಗ್ಳೂರಿಂದ.